ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇದೇನು ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಈ ಹೆಸರಿಂದ ಇವತ್ತು ಕಾರ್ಯಕ್ರಮದ ಮೂಲಕ ನಾವು ಜನರ ಬಳಿ ಹೋಗ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷಕ್ಕೆ ಇದೇನು ಹೊಸದೇನಲ್ಲ. ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲಿವರೆಗೂ ಇಲ್ಲಿ ವೆಂಕಟರೆಡ್ಡಿ ಅಂತವ್ರು ಇರ್ಬೇಕು, ಹಿರಿಯಕರು. ವೆಂಕಟರೆಡ್ಡಿ ಅಣ್ಣ ತಮ್ಮ ಹೆಸರು ವೆಂಕಟರೆಡ್ಡಿ ಅವರು, ದೊಡ್ಡಬೊಮ್ಮನಹಳ್ಳಿ ಅವರು, ವೆಂಕಟರೆಡ್ಡಿ ಅಣ್ಣ ಅವರು ಹಿರಿಯಕರು ನನ್ನ ಕಿವಿಲಿ ಒಂದು ಮಾತು ಹೇಳ್ತಾ ಇದ್ರು. 1985ನೇ ಇಸ್ವಿನಲ್ಲಿ ದೊಡ್ಡಬೊಮ್ಮನಹಳ್ಳಿಗೆ ಸಿ ಬೈರೇಗೌಡರಿದ್ದಾಗ ದೇವೇಗೌಡರು ಸಾಹೇಬರು ಬಂದಿದ್ರು. ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಶಂಕುಸ್ಥಾಪನೆ ಇತ್ತು. ಬಹುಶಃ ಜೊತೆಲಿ ಡೈರಿಯ ಮಿಲ್ಕ್ ಡೈರಿ ಉದ್ಘಾಟನೆಗೂ ಬಂದಿದ್ರು ಅಂತ ವೆಂಕಟಣ್ಣ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾನು ಯಾಕೆ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ನಮ್ಮ ಪಕ್ಷದ ಪ್ರಮುಖ ಮುಖಂಡರ ಕಾರ್ಯಕರ್ತರನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದೇನೆ ಅಂದರೆ, ಇವತ್ತು ವೆಂಕಟಣ್ಣ ಅವರ ಹಿರಿತನ ಬಹುಶಃ ಅವರು ತಲೆಮಾರುಗಳಿಂದ ನಾನು ಹುಟ್ಲಿಕ್ಕಿಂತ ಮುಂಚಿತವಾಗಿ ಪಕ್ಷದಲ್ಲಿ, ಯಾಕಂದ್ರೆ ನಾನು 88 ಹುಟ್ಟಿದ್ದು, 85 ದೇವೇಗೌಡರು ಸಾಹೇಬ್ರಲ್ಲಿ ಬಂದಿದ್ರು ಅಂತಾರೆ. ಅವಾಗಿಂದ ಇಂಥ ಹಿರಿಯಕರುಗಳು ಪಕ್ಷದಲ್ಲಿ ಏನೇ ಅವರಿಗೆ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಆಫರ್ಗಳು ಬಂದರೂ ಅವೆಲ್ಲವನ್ನ ಬದಿಗಿಟ್ಟು, ಇಲ್ಲ ನಾವು ದೇವೇಗೌಡರು ಸಾಹೇಬ್ರ ಜೊತೆ ರಾಜಕಾರಣ ಮಾಡಬೇಕು, ಜನತಾದಳ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಹಿರಿಯಕರು ಬಹಳ ಜನ ಇದ್ದಾರೆ ಇವತ್ತು ನಮ್ಮ ಪಕ್ಷದಲ್ಲಿ. ನಾನು ಕೃಷ್ಣಾರೆಡ್ಡಿ ಅಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ಇದೇನು ದೊಡ್ಡ ಮಟ್ಟದಲ್ಲಿ ನೀವೇನು ಆಯೋಜನೆ ಮಾಡ್ಕೊಳಕ್ಕೆ ಹೋಗಬೇಡಿ, ನನಗೆ ನಮ್ಮ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಸಣ್ಣ ಚೌಲ್ಟ್ರಿ ಒಂದು ಜಾಗ ಇದ್ರೆ ಸಾಕು, ಮತ್ತೆ ಸುಮ್ಮನೆ ದೊಡ್ಡ ಮಟ್ಟದಲ್ಲಿ ನೀವು ಪಾಪ ನಾನು ನೋಡ್ತಾ ಇದ್ದೇನೆ ಇಡೀ ಪ್ರವಾಸದ ವೇಳೆ ನೀವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಇವತ್ತು JCB ಮೂಲಕ ಕ್ರೇನ್ಗಳನ್ನ ತರಿಸಿ ನೀವು ನಮ್ಗೆ ಹಾರ ತೊರೆ ಹಾಕ್ತೀರಿ. ತುಂಬ ಜನ ಇವತ್ತು ಹಾರ, ಶಾಲು, ಪೇಟ ಎಲ್ಲ ಪ್ರೀತಿಯಿಂದ ತಗೊಬರ್ತೀರಿ. ನಾನು ಅಣ್ಣನಿಗೆ ಹೇಳಿದೆ, ದಯವಿಟ್ಟು ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಒತ್ತಡ ಇರೋದು ಬೇಡ. ನಮ್ಗೆ ಗೊತ್ತಿದೆ ಇವತ್ತು ನಮ್ಗೆ ಅಧಿಕಾರ ಇಲ್ಲ, ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾರೆ ಅಂತ ನಾನು ಹೇಳಿದ್ದೆ. ಅವ್ರು ನನಗೆ ಹೇಳಿದ್ರು, ಅಯ್ಯೋ ನಾನು ದೊಡ್ಡ ಮಟ್ಟದಲ್ಲಿ ನೀವು ಆಯೋಜನೆ ಮಾಡ್ಕೊಳ್ಳಿ ಅಂತ ನಾನೇನು ಅವ್ರಿಗೆ ಹೆಚ್ಚು ಒತ್ತಡ ಹಾಕಲಿಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾವ್ರೆ, ಅವ್ರ ಪ್ರೀತಿಯಿಂದ ಸ್ವಾಗತ ಕೋರಿ ಅಂತ ಒಂದು ಕರೆ ಮಾಡಿದೆ ಅಷ್ಟೇ ಅಂತ ಹೇಳಿದ್ರು. ಒಂದು ಕರೆಗೆ ನೀವಿಷ್ಟು ಸಹಸ್ರಾರು ಸಂಖ್ಯೆನಲ್ಲಿ ಇವತ್ತು, ಏಕೆಂದರೆ ಈಗ ಯಾವುದೋ ಚುನಾವಣೆ ಇಲ್ಲ, ಇದ್ಯಾವುದೋ ಚುನಾವಣೆ ಪೂರ್ವದಲ್ಲಿ ನಾವು ಬಂದಿರತಕ್ಕಂಥದ್ದಲ್ಲ. ತಾಲೂಕಿಗೆ ನಾನು ಬೆರಗಾಗೋದೆ ನೋಡಿ ಸುಸ್ತಾದೆ. ಏನಪ್ಪ ಯಾವುದೋ MLA ಚುನಾವಣೆಗೆ ಸೇರಿದಂಗೆ ಸೇರ್ಕೊಬಿಟ್ಟವ್ರಲ್ಲ ಜನ ನೋಡಿ. ನಿಜಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಣ್ಣ ನಾವು ಎಂದೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನೀವು ತೋರಿಸ್ತಾ ಇರ್ತಕ್ಕಂಥ ಈ ಪ್ರೀತಿ, ವಿಶ್ವಾಸ, ಅಭಿಮಾನ ಇವೆಲ್ಲವನ್ನ ಇವತ್ತು ರಾಜ್ಯದ ಉದ್ದಗಲಕ್ಕೂ ನಾನು ಪ್ರವಾಸದ ವೇಳೆ ಏನು ಗಮನಿಸ್ತಾ ಇದ್ದೇನೆ, ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯಾವ ರೀತಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನಿಮ್ಮ ತಾಲೂಕುಗಳಿಗೆ ನಿಮ್ಮ ನೆಚ್ಚಿನ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ ನೀವು ಸ್ವಾಗತವನ್ನು ಕೋರ್ತಿರೋ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನನ್ನನ್ನು ನೀವು ಬರಮಾಡ್ಕೊಂಡಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಇವತ್ತು ಒಂದು ವಿಚಾರ ಬಹಳ ದಿಟ್ಟವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ, ಇವತ್ತು ನನ್ನ ಮೇಲೆ ಎಷ್ಟು ನೀವೊಂದು ಭರವಸೆ ಇಟ್ಟಿದ್ದೀರಿ, ಎಷ್ಟು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಟಿದ್ದೀರಿ ಅಂತಕ್ಕಂಥದ್ದು. ಇವತ್ತು ನೀವಿಲ್ಲೇನು ಒಂದು ಕುರ್ಚಿನೂ ಕೂಡ ಅಲ್ಗಾಡ್ದಿರ ಅವಾಗ್ಲಿಂದ ಭಾಳ ಸಮಾಧಾನವಾಗಿ ತಾಳ್ಮೆಯಿಂದ, ಇನ್ನೂ 4 ಗಂಟೆ ಆದರೂ ಒಂದು ಕುರ್ಚಿ ಅಲ್ಲಾಡ್ಲಿಕ್ಕಿಲ್ಲ ಇಲ್ಲಿ ನನಗೆ ಗೊತ್ತಿದೆ. ಯಾಕಂದ್ರೆ ನೀವೆಲ್ಲ ಬಂದಿರತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ.
ನನ್ನ ಜವಾಬ್ದಾರಿಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊತೇವಣ. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದ ಇವತ್ತು ಅವರ ತಲೆನಲ್ಲಿ ಒಂದು ಕನಸನ್ನು ಏನು ಹೊತ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ ರಾಜ್ಯದ ಜನತೆ ಕನ್ನಡಿಗರು ರಾಜಕೀಯವಾಗಿ ಶಕ್ತಿಯನ್ನು ಏನು ತುಂಬಿಸಿದ್ದೀರಿ. ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ 2 ಉನ್ನತವಾದಂಥ ಇಲಾಖೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದರೆ, ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿದ್ರು. 2 ಬಾರಿಯೂ ಕೂಡ ಅತ್ಯಂತ ಅಲ್ಪಾವಧಿಯ ಆಡಳಿತ. ಯಾವತ್ತಿಗೂ ಕೂಡ ಕುಮಾರಣ್ಣವರು 5 ವರ್ಷಗಳ ಕಾಲ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ. ಆದರೆ ಮೊದಲನೇ ಬಾರಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 20 ತಿಂಗಳಲ್ಲಿ ಅವರು ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು, ಜನಪರವಾದಂಥ ಯೋಜನೆಗಳು. ನಾನು ಮೊನ್ನೆ ದಿನ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ.